ತೋಟಗಾರಿಕಾ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಗಮದ ವತಿಯಿಂದ ಲಾಲ್ಬಾಗ್ನಲ್ಲಿ ಹಲಸಿನ ಮತ್ತು ಮಾವಿನ ಮೇಳ ನಡೀತಾ ಇದೆ. ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಿಂದ ಇವತ್ತು ಇಲ್ಲಿಗೆ ಈ ಮಾವು ಮೇಳ ಮತ್ತು ಹಲಸಿನ ಮೇಳವನ್ನು ನೋಡೋದಕ್ಕೆ ಆಗಮಿಸಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಾನುವಾರ ಆಗಿರೋದ್ರಿಂದಾಗಿ ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರಿರುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಮೇ 24ರಿಂದ ಜೂನ್ 10ರವರೆಗೂ ಕೂಡ ಈ ಒಂದು ಮಾವಿನ ಮೇಳ ನಡೀತಾ ಇದೆ. ಹಾಗಾಗಿ ಲಾಲ್ಬಾಗ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸದ್ಯಕ್ಕೆ ಜನ ಸೇರಿರುವಂಥದ್ದನ್ನು ನೋಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಾವಿನ ಹಣ್ಣುಗಳ ಮಾರಾಟ ಮತ್ತು ಪ್ರದರ್ಶನ ನಡೀತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದಾರೆ. ಬೇರೆ ಬೇರೆ ಮಾವಿನ ತಳಿಗಳಲ್ಲಿರುವಂತಹ ತಳಿಗಳ ಮಾವನ್ನು ಪ್ರದರ್ಶನಕ್ಕೆ ಒಳಪಡಿಸಿರುವಂಥದ್ದು ನೇರವಾಗಿ ರೈತರಿಂದ ಗ್ರಾಹಕರಿಗೆ ತಲುಪಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತಮ ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ಮಾತ್ರ ಮಾರಾಟ ಮಾಡಬೇಕು ಅನ್ನುವಂಥ ನಿಯಮಗಳನ್ನು ಒಳಗೊಂಡಂತೆ ಈ ಒಂದು ಮಾವಿನ ಮೇಳ ನಡೀತಾ ಇರುವಂಥದ್ದು. ನೈಸರ್ಗಿಕವಾಗಿ ಮಾವಿನ ಹಣ್ಣನ್ನು ಮಾಗಿಸಿ ಮಾರಾಟ ಮಾಡುವವರಿಗೆ ಮಾತ್ರ ಈ ಒಂದು ಮಾವಿನ ಮೇಳದಲ್ಲಿ ಅವಕಾಶವನ್ನು ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಗ್ರಾಹಕರು ಒಂದು ಉತ್ತಮ ಗುಣಮಟ್ಟದ ಮಾವಿನ ಹಣ್ಣನ್ನು ಪಡೆದುಕೊಳ್ಳುವುದಕ್ಕೆ ಈ ಒಂದು ಮೇಳದಲ್ಲಿ ಬಂದು ಭಾಗವಹಿಸಿ ಒಂದು ಉತ್ತಮವಾದಂತಹ ಗುಣಮಟ್ಟದ ಮಾವಿನ ಹಣ್ಣನ್ನು ಮತ್ತು ಹಲಸಿನ ಹಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಆ ಜೊತೆಗೆ ಈ ಒಂದು ಮಾವು ಮತ್ತು ಹಲಸಿನ ಮೇಳದಲ್ಲಿ ಬಹಳಷ್ಟು ಗಮನ ಸೆಳೆದಿರುವಂಥದ್ದು ಅದು ಅಂಕೋಲದ GI ಟ್ಯಾಗ್ ಅನ್ನು ಪಡೆದಿರುವಂತಹ ಕರಿ ಇಶಾಡು ಮಾವಿನ ಹಣ್ಣು. ಈಗಾಗಲೇ ಆಲ್ರೆಡಿ ತುಂಬ ಸೋಲ್ಡ್ ಔಟ್ ಆಗಿ ಈ ಮಾವಿನ ಹಣ್ಣನ್ನು ಖರೀದಿಸೋದಕ್ಕೆ ಸಾಕಷ್ಟು ಜನರ ಸಂಖ್ಯೆಯಲ್ಲಿ ಬಂದಿದ್ದರು. ಆ ಮಾರಾಟಗಾರರನ್ನು ಮಾತನಾಡಿಸೋಣ. ಯಾವ ರೀತಿಯಾಗಿ ಡಿಮಾಂಡ್ ಇತ್ತು ಮಾವಿನ ಮೇಳದಲ್ಲಿ ಮತ್ತು ಹಲಸಿನ ಮೇಳದಲ್ಲಿ? ಸರ್, ಈ ಮಾವಿನ ಹಣ್ಣಿನ ವಿಶೇಷತೆ ಏನು? GI ಟ್ಯಾಗ್ ಅನ್ನು ಕೂಡ ಪಡ್ಕೊಂಡಿದೆ ಅನ್ನುವಂಥ ಬೋರ್ಡನ್ನು ಹಾಕಿದ್ದಾರೆ. ಏನು ವಿಶೇಷತೆ ಇದು? ಸರ್, ಇದು ಜಿಯೋಗ್ರಫಿಕಲಿ ಐಡೆಂಟಿಫಿಕೇಶನ್ ಆಗಿದೆ ಸರ್. ಇದು ಚಿಕ್ಕ ಗೊರಟೆ ಇದೆ ಸರ್. ಇದು ಮತ್ತೆ ರೆಡ್ ಕಲರ್ ಇರುತ್ತೆ ಸರ್. ಇದು ಮತ್ತೆ ಎಲ್ಲ ಮಾವುಗಳು ಹೀಟ್ ಅಂತಾರೆ ಸರ್. ಇದು ತಿಂದ್ರೆ ಬಾಡಿ ಕೋಲ್ಡ್ ಆಗುತ್ತೆ ಸರ್. ನಮ್ದು ಹೀಟ್ ಇದ್ದು ತಂಪಾಗುತ್ತೆ ಸರ್. ಇದು ಮತ್ತೆ ಇದು 1947 ಪೂರ್ವದಲ್ಲಿ ಎಕ್ಸ್ಪೋರ್ಟ್ ಆಗ್ತಿತ್ತು ಸರ್. ಇದ್ರ ಪಲ್ಪು 47 ಪೂರ್ವದಲ್ಲಿ USA ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಆಗಿದೆ ಸರ್. ಇದು ಈ ಪ್ಯಾಂಡಮಿಕ್ ಎಲ್ಲ ಬಂತಲ್ಲ ಸರ್, ಲಾಕ್ಡೌನ್ ಅದು ಇದು ಎಲ್ಲ ಬಂದ್ಮೇಲೆ ಸ್ವಲ್ಪ ಡೌನ್ ಆಯ್ತು ಸರ್ ಮಾರ್ಕೆಟ್. ಈಗ ಈ ವರ್ಷ ಹೋದ ವರ್ಷ ಎಲ್ಲ ಚೆನ್ನಾಗಿತ್ತು, 70% ಮಾರ್ಕೆಟ್ ನಲ್ಲಿ ಕ್ರಾಪ್ ಇತ್ತು ಸರ್. ಈ ವರ್ಷ 10% ಇಳಿದಿದೆ ಸರ್. ಈಗ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವಂತಹ ಈ ಒಂದು ಹಲಸು ಮೇಳ ಮತ್ತು ಮಾವಿನ ಮೇಳದಲ್ಲಿ ಈ ಮಾವಿನ ಹಣ್ಣಿಗೆ ಎಷ್ಟು ಡಿಮಾಂಡ್ ಇತ್ತು? ಡಿಮ್ಯಾಂಡ್ ಇದೆ ಸರ್, ಹೈಯೆಸ್ಟ್ ಸೇಲ್ ಆಗಿದೆ ಸರ್. ನಮ್ದೆಲ್ಲ ನಾವೊಂದು 600 kg ತಂದಿದೆ ಸರ್. ಒಂದು 3-4 ಅವರಲ್ಲಿ ಸೋಲ್ಡ್ ಔಟ್ ಆಗಿದೆ ಸರ್ ನಮ್ದು. ಹೌದು ಸರ್, ಹೌದು. ಮುಂಚೆನೆ ಪ್ರಚಾರ ಮಾಡಿದ್ರು ಸರ್. ನಾವು ಪ್ರಚಾರ ಮಾಡಿದ್ವಿ ಸರ್, ಇಂಥ ಸ್ಟಾಲಿಗೆ ಬನ್ನಿ ಅಂತೆಲ್ಲ ಹೇಳಿ. ಹಂಗಾಗಿ ಸರ್ ಪಬ್ಲಿಸಿಟಿ ಆಗಿದೆ ಸರ್ ಚೆನ್ನಾಗಿ. ಮತ್ತೆ ಈ ಮ್ಯಾಂಗೋ ಬಾರ್ಡ್ನವರು ಚೆನ್ನಾಗಿ ಸರ್ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ನಮ್ಗೆ. ಎರಡು ಉಳ್ಕೊಂಡಿದೆ ಸರ್ ಲಾಸ್ಟ್ ನಮ್ಮಲ್ಲಿ. ಓಕೆ, ತೋರಿಸ್ತೀನಿ ಸರ್. ಇದು ಬರೀ ಅಂಕೋಲ ಭಾಗದಲ್ಲಿ ಮಾತ್ರ ಸಿಗೋದಾ ಹೇಗೆ? ಇದು ಅಂಕೋಲ ಭಾಗದಲ್ಲಿ ಮಾತ್ರ ಸಿಗೋದು ಸರ್. ಇದು ಅಂದ್ರೆ ಹೊರಗಡೆ ಆದ್ರೆ ಕರಿ ಶಾಡ್ ಆಗಿರುವುದಿಲ್ಲ ಸರ್. ಅದು ಆ ಮಣ್ಣಿಗೆ ಮತ್ತೆ ಆ ಇದಕ್ಕೆ ಸಿಗುವಂತ ಸರ್. ಇದು ಹೊರಗಡೆ ಬಂದ್ರೆ ಬರುವುದಿಲ್ಲ ಸರ್. ಅದು ಇಲ್ಲಿ ನೋಡಿ ಸರ್, ಟೇಸ್ಟ್ ನೋಡಿ ಸರ್. ಗಮನಿಸ್ತಾ ಇದ್ದೀರಾ? ಇದು GI ಟ್ಯಾಗ್ ಅನ್ನು ಹೊಂದಿರುವಂತಹ ಒಂದು ಮಾವಿನ ಹಣ್ಣು ಕರಿ ಶಾಡ್ ಅನ್ನುವಂಥದ್ದು. ಸದ್ಯಕ್ಕೆ ಇಡೀ ಲಾಲ್ಬಾಗ್ನ ಒಂದು ಮಾವಿನ ಮೇಳದಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಉಳ್ಳಂಥ, ಅತ್ಯಂತ ಹೆಚ್ಚು ಸೇಲ್ ಆದಂಥ, ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣವಾಗಿ ಸೋಲ್ಡ್ ಔಟ್ ಆದಂಥ ಮಾವಿನ ಹಣ್ಣು. ಈಗ ಮಾವಿನ ಹಣ್ಣು ಬೇಕು ಅಂತ ಹೇಳಿದ್ರೆ ಮತ್ತೆ ತರಿಸ್ತೀರಾ ಹೇಗೆ? ತರಿಸ್ತೇನೆ ಸರ್, ನಾವು ಆನ್ಲೈನ್ ನಲ್ಲೂ ಕಳಿಸ್ತಿದ್ದೇನೆ ಸರ್ ನಾನು. ಇಲ್ಲಿ ಈಗ ಜೂನ್ 10ರವರೆಗೂ ಕೂಡ ಮಾವಿನ ಮೇಳ ಇರೋದ್ರಿಂದಾಗಿ ಮತ್ತೆ ಮಾವಿನ ಹಣ್ಣು ಬರುತ್ತೆ. ಇವತ್ತು ಲೋಡ್ ಮಾಡಿಸಿದ್ದೀನಿ ಸರ್. ಮತ್ತೆ ನಾಳೆ ಸರ್ ಒಂದು 800 kg ಹಾಕ್ಸಿಕೊಂಡಿದ್ದೀನಿ ಸರ್. ನಾಳೆ ಬೆಳಿಗ್ಗೆ ಬರುತ್ತೆ ಸರ್. ಮತ್ತೆ ಹೌದು ಸರ್, ಹೌದು. ಈಗ ತರಿಸುವಾಗ ಎಷ್ಟು ತರಿಸ್ತಾ ಇದ್ದೀರಾ? ಜಾಸ್ತಿ ತರಿಸ್ತಿದ್ದೀನಿ ಸರ್ ಈ ಸಲ. ಅಂದ್ರೆ ಇವತ್ತು ಸೋಲ್ಡ್ ಔಟ್ ಆಯ್ತಲ್ಲ ಸರ್, ನಾಳೆ ಮತ್ತೆ ಸರ್ ಇನ್ನೂ ಜಾಸ್ತಿ ಆಗ್ಬೋದು ಸರ್ ಮಾರ್ಕೆಟ್. ಈಗ ಈ ಬಾರಿ ಮಾವಿನ ಬೆಳೆಗೆ ಮಳೆ ಕೊರತೆಯಿಂದಾಗಿ ಅಥವಾ ಇನ್ನೊಂದಷ್ಟು ಕಾರಣಗಳಿಂದ ಮಾವಿನ ಬೆಳೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗಿದೆ ಸರ್? ಈ ಕರಿ ಶಾಡ್ ಆದ್ರೆ ಹಂಗಲ್ಲ ಸರ್. ಇದು 1 ವರ್ಷ ಬಂದ್ರೆ 2 ವರ್ಷ ಬರುವುದಿಲ್ಲ ಸರ್ ಕೆಲವೊಂದ್ಸಲ. ಅದು ಇದ್ರದ್ದು ಮಣ್ಣಿಗೆ ಬರುವಂತ ಇದು ಸರ್. ಅದು ಹಂಗಾಗಿ 10% ಬಂದಿದೆ ಸರ್ ಕ್ರಾಪ್ ಈ ವರ್ಷ. ಹೋದ ವರ್ಷ ಎಲ್ಲ 70% ಇತ್ತು. ನಾವು ರೈತ ಸರ್, ಅವ್ರು ರೈತರು. ನಮ್ಮಲ್ಲೇ ಬೆಳೆದು ತಂದಿದ್ದು ಸರ್ ಇಲ್ಲಿ. ನಾವು ಮತ್ತೆ ನ್ಯಾಚುರಲಿ ಕೆಮಿಕಲ್ ಮುಕ್ತ ಸರ್ ನಮ್ದೆಲ್ಲ. ಹಂಗಾಗಿ ಹುಲ್ಲಲ್ಲೇ ಹಣ್ಣು ಮಾಡುದು ಸರ್ ನಾವು. ಈ ಕೆಮಿಕಲ್ ಯಾವ್ದು ಯೂಸ್ ಮಾಡುದಿಲ್ಲ ಸರ್ ನಾವು. ಓಕೆ, ಆ ರೂಲ್ಸ್ ಇದೆ, ಬಟ್ ಅದನ್ನ ನಾವು ನ್ಯಾಚುರಲ್ ಬುಟ್ಟಿಲೇ ತಂದಿರ್ತೇವೆ ಸರ್ ಹಣ್ಣನ್ನ. ತರು ತನಕ ಹಣ್ಣಾಗಿರತ್ತೆ ಸರ್. ಅದು 2-3 days ಅಲ್ಲಿ ಹಣ್ಣಾಗಿರುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸದ್ಯಕ್ಕೆ ಇದು ಮಾರಾಟಗಾರರ ಮಾತು. ಯಾವ ರೀತಿಯಾಗಿ ಹಲಸು ಮತ್ತು ಮಾವಿನ ಮೇಳದಲ್ಲಿ ಡಿಮಾಂಡ್ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದಾರೆ. ಅದು ಕೂಡ GI ಟ್ಯಾಗ್ ಹೊಂದಿರುವಂಥ ಮಾವಿನ ಹಣ್ಣಿಗೆ ವಿಪರೀತ ಡಿಮಾಂಡ್ ಬಂತು. ಈಗಾಗಲೇ ಸ್ಟಾಕ್ ಖಾಲಿ ಆಯಿತು ಅಂತ. ಆದರೆ ನಾವು ಒಂದಿಷ್ಟು ಜನ ಗ್ರಾಹಕರನ್ನು ನೋಡ್ತಾ ಇದ್ದೀವಿ. ಗ್ರಾಹಕರು ಈ ಒಂದು ಸ್ಟಾಕ್ ಮುಗಿದಿದ್ರು ಕೂಡ ಬೇರೆ ಬೇರೆ ಹಣ್ಣುಗಳಿಗೆ ಸಾಕಷ್ಟು ಡಿಮಾಂಡ್ ಇರೋದ್ರಿಂದಾಗಿ ಎಲ್ಲ ರೀತಿಯ ಹಣ್ಣುಗಳನ್ನು ಕೂಡ ಸವಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಬಂದಿರುವಂಥದ್ದು. ಸಾಕಷ್ಟು ಹಣ್ಣುಗಳನ್ನು ಪರ್ಚೇಸ್ ಮಾಡೋದ್ರಲ್ಲಿ ಗ್ರಾಹಕರು ನಿರತರಾಗಿರುವುದನ್ನು ಗಮನಿಸ್ತಾ ಇದ್ದಾರೆ. ಬಾಕ್ಸ್ ಗಟ್ಟಲೆ ಮನೆಗೆ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಒಂದಿಷ್ಟು ಗ್ರಾಹಕರಿದ್ದಾರೆ. ಸರ್, ಮಾವಿನ ಮೇಳ ಹೇಗಿತ್ತು? ಮಾವಿನ ಹಣ್ಣು ಏನಾದ್ರು ತಗೊಂಡ್ರೆ ಹೇಗೆ?
ಅದು ಮಾವಿನ ಮೇಳ ಚೆನ್ನಾಗಿದೆ. ಸೊ ಇಲ್ಲಿ ಹಲವಾರು ರೀತಿಯ ಮಾವಿನ ಹಣ್ಣುಗಳು ನೋಡ್ಬೋದು. ಮತ್ತು ಅವರು ಯಾವುದೇ ರೀತಿ ತೊಗೋಬೇಕಂದ್ರೂ ಒಂದು ಸ್ಯಾಂಪಲ್ ಕೊಟ್ಟು ಚೆನ್ನಾಗಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅದನ್ನು ಚೆಕ್ ಮಾಡಿಬಿಟ್ಟು ತೊಗೋಬೋದು. ಚೆನ್ನಾಗಿದೆ ಮತ್ತು ನೇರವಾಗಿ ದೊರೆಯುತ್ತಿಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳ ಅವಕಾಶ ಇರೋದಿಲ್ಲ. ವಿಧವಾದಂಥ ಮಾವಿನ ಹಣ್ಣುಗಳಿದೆ, ತುಂಬ ಚೆನ್ನಾಗಿದೆ. ಯಾವ್ದು ಇಷ್ಟ ಆಯಿತು ಸರ್ ನಿಮಗೆ? ನಮಗೆ 2 ತೊಗೊಂಡ್ವಿ, ಒಂದು ರಸ್ಪುರಿ ಮತ್ತು ಇನ್ನೊಂದು ಅಪುಸ ಅಂತ ಹೇಳ್ಬಿಟ್ಟು. ಅಲ್ಪುನ್ಸ ಅಂತಾರೆ ಇಲ್ಲಿ, ನಾವು ನಮ್ಮ ಕಡೆ ಅಪುಸ ಅಂತೇಳಿ. ಸೊ ಅದು ಚೆನ್ನಾಗಿದೆ. ಎಲ್ಲಿಂದ ಬಂದಿರೋ ಸರ್? ನಮ್ಮೂರು ಬಿಜಾಪುರ, ಬಟ್ ನಾವು ಇರೋದು ಇಲ್ಲೇ ಬೆಂಗಳೂರಲ್ಲಿ. ಮಾವಿನ ಮೇಳಕ್ಕೆ ಅಂತಲೇ ಬಂದ್ವಿ. ಹೌದೌದು, ಮಾವು ಮತ್ತು ಹಲಸು, ಆ ಕಡೆ ಹಲಸಿನ ಮೇಳ ಇದೆ. ಹಲಸಿನಕಾಯಿ ತಗೊಂಡ್ರೆ ಹೇಗೆ? ಹಾಂ, ತೊಗೊಂಡ್ವಿ ಅದು ಕೂಡ. ಅದೇ ಗ್ರಾಹಕರು ಕೂಡ ಉತ್ತಮ ರೆಸ್ಪಾನ್ಸ್ ಅನ್ನು ವ್ಯಕ್ತಪಡಿಸ್ತಾ ಇರೋದು. ಇದರ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಬೇರೆ ಬೇರೆ ಮಾವು ಮತ್ತು ಹಲಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಖಾದ್ಯಗಳ ಮಾರಾಟವೂ ಕೂಡ ಸಾಕಷ್ಟು ಇರುವಂಥದ್ದು. ಹಲಸು ಮತ್ತು ಮಾವಿಗೆ ಹೊಂದಿಕೊಂಡಿರುವಂಥ ಬರೀ ಮಾವಿನ ಹಣ್ಣು ಹಲಸಿನ ಹಣ್ಣು ಮಾತ್ರ ಅಲ್ಲ, ಅದಕ್ಕೆ ಹೊಂದಿಕೊಂಡಿರುವಂತೆ ಮಾವಿನ ಹಣ್ಣಿನ ಜ್ಯೂಸ್ ಮಾರಾಟ ಎಡಭಾಗದಲ್ಲಿ ನಡೀತಾ ಇದೆ. ಜೊತೆಗೆ ಬಜ್ಜಿ, ಜೊತೆಗೆ ಬೇರೆ ಬೇರೆ ರೊಟ್ಟಿ ಆಗಿರ್ಬೋದು ಅಥವಾ ಉಪ್ಪಿನಕಾಯಿಗಳನ್ನು, ಬಗೆ ಬಗೆಯ ಉಪ್ಪಿನಕಾಯಿಗಳನ್ನು, ಮಾವಿಗೆ ಸಂಬಂಧಪಟ್ಟಂಥ ಉಪ್ಪಿನಕಾಯಿಗಳನ್ನು, ಗರಿಗರಿ ತಿಂಡಿಗಳನ್ನು, ಇವೆಲ್ಲವುಗಳನ್ನು ಕೂಡ ಮಾವಿಗೆ ಸಂಬಂಧಪಟ್ಟಂಥ ಅಥವಾ ಹಲಸಿಗೆ ಸಂಬಂಧಪಟ್ಟಂಥ ಯಾವೆಲ್ಲ ತಿಂಡಿ ತಿನಿಸುಗಳಿದೆಯೋ ಇವೆಲ್ಲವುಗಳು ಕೂಡ ಮಾರಾಟಕ್ಕೆ ಒಳಗಾಗ್ತಾ ಇರುವಂಥದ್ದನ್ನು ಸದ್ಯಕ್ಕೆ ಗಮನಿಸ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಹಲಸಿನ ಮೇಳ ಮತ್ತು ಮಾವು ಮೇಳಕ್ಕೆ ಸಾಕಷ್ಟು ಉತ್ತಮ ಸಂಖ್ಯೆಯಲ್ಲಿ ಗ್ರಾಹಕರು ಬಂದು ಸಹಕರಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಇದು ಲಾಲ್ಬಾಗ್ನಲ್ಲಿ ನಡೀತಿರುವಂತಹ ಮಾವು ಮತ್ತು ಹಲಸಿನ ಮೇಳ. ಜೂನ್ 10ರವರೆಗೂ ಕೂಡ ಮಾವು ಮತ್ತು ಹಲಸಿನ ಮೇಳ ಇರುತ್ತೆ. ನೀವು ಕೂಡ ಬನ್ನಿ, ನೀವು ಕೂಡ ಭಾಗವಹಿಸಿ, ನೀವು ಕೂಡ ಹಲಸಿನ ಮೇಳದಲ್ಲಿ ಮತ್ತು ಮಾವು ಮೇಳದಲ್ಲಿ ಭಾಗವಹಿಸಿ ಈ ವರ್ಷದ ಮಾವು ಮತ್ತು ಹಲಸನ್ನು ಸವೀರಿ ಅಂತ ಹೇಳಿದೆ. ಕ್ಯಾಮ್ರಾ ಪರ್ಸನ್ ಇನ್ನೊಷ್ಟು ಜೊತೆ ಸ್ವಸ್ತಿಕ ನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.